ಸರ್, ಈ 1700 ಟ್ಯಾಂಕರ್ಗಳಿಗೆ ನೀರಿನಿಂದ ಬರೋ ಸರ್ ನೀವು ಸಪ್ಲೈ ಮಾಡಲಿಕ್ಕೆ ನಿಮ್ಮ ಶಾರ್ಟೇಜ್ ಇದೆ. ಈ 1700 ಟ್ಯಾಂಕರ್ ರಿಜಿಸ್ಟರ್ ಮಾಡ್ಕೊಂಡಿದ್ರ ಅವರು 1700 ಟ್ಯಾಂಕರ್ ಸಪ್ಲೈ ಮಾಡಬೇಕು ಅಂದ್ರೆ ವೇರ್ ಇಸ್ ದ ವಾಟರ್ ಸೋರ್ಸ್ ಸರ್? ವಾಟರ್ ಇಲ್ಲಿ ವಾಟರ್ ಸೋರ್ಸ್ ಎಲ್ಲಿದೆ ಸರ್? ಅದೇಪ್ಪ ಇದು ಪ್ರೈವೇಟ್ ಬೋರ್ವೆಲ್ಸು, ಆಮೇಲೆ ಈ ಮಾಲ್ಗಳಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳು, ಬೇರೆ ಬೇರೆ ಪ್ರೈವೇಟ್ ಬೋರ್ವೆಲ್ ಸಿಗ್ತದಲ್ಲ ಅದರಲ್ಲೆಲ್ಲ ಬಳಸ್ಕೊಳ್ಳಿ ಅಂತ ಹೇಳಿ. ಎಲ್ಲಿ ವಾಟರ್ ಸೋರ್ಸಸ್ ಸಿಗ್ತದೆ ಅವೆಲ್ಲನೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ. ಈಗ ಸರ್ಕಾರದಿಂದ ಎಷ್ಟು ಬಿಡುಗಡೆ ಮಾಡ್ತಾರೆ ತಕ್ಷಣಕ್ಕೆ ಅನುದಾನ? ಏನು ದೇರ್ ಇಸ್ ನೋ ಡರ್ತ್ ಆಫ್ ಮನಿ. ಎಷ್ಟು ಬೇಕಾದ್ರೂ ಕೊಡ್ತೀವಿ. ಈಗ BBMP ಅವರು ಅದು ಕೊಡ್ತಾರೆ ನೀರು ಬೆಂಗಳೂರು ನಗರಕ್ಕೆ. ಒಂದು ವೇಳೆ ಸರ್ಕಾರದಿಂದ ಹಣ ಬೇಕಾದ್ರೆ ಕೊಡ್ತೀವಿ. ತುಂಬಾ ಅಪಾರ್ಟ್ಮೆಂಟ್ಗಳಲ್ಲಿ ನೀರನ್ನು ಕೊಡ್ತಾ ಇದೆ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅದೇಪ್ಪ ಬೋರ್ವೆಲ್ಗಳ ಮೇಲೆ ಹೆಚ್ಚು ಬಹಳ ಅಪಾರ್ಟ್ಮೆಂಟ್ಗಳು ಡಿಪೆಂಡ್ ಆಗಿದ್ದಾವೆ. ಆಮೇಲೆ ಕೆಲವರು ಟ್ಯಾಂಕರ್ಸ್ ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆ ಖಾಸಗಿ ಟ್ಯಾಂಕರ್ಸ್ ಮೇಲೆ, ಸರ್ಕಾರದ ಟ್ಯಾಂಕರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಂತಿಮ ಕಡೆಗೆ ಎಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ. ಇತ್ತೀಚೆಗೆ ಪ್ರೈವೇಟ್ ಎಲ್ಲ ಹೋಟೆಲ್ ಮಾಲೀಕರು DCM ಅವ್ರನ್ನ ಭೇಟಿ ಮಾಡಿ ನಮಗೆ ಹೋಟೆಲ್ಗೆ ನೀರು ಸಪ್ಲೈ ಕೊಡ್ತಾ ಇರ್ತಾ ಇದೆ, ಹಾಗಾಗಿ ನಾವು ಒಂದ್ ವೇಳೆ ಬಂದ್ ಮಾಡೋ ಪರಿಸ್ಥಿತಿ ಬರ್ಬೋದು, ಹಾಗಾಗಿ ನಮ್ಗೆ ನೀರು ಪೂರೈಕೆ ಮಾಡಿ ಡಿಮ್ಯಾಂಡ್ ಮಾಡಿದ್ದಾರೆ. ನಾಗರಿಕರಿಗೆ ಹೋಟೆಲ್ಗಳಿಗೆ ಎಸೆನ್ಷಿಯಲ್ ಇದಿದ್ದಾವಲ್ಲ ಅವಕ್ಕೆಲ್ಲ ಯಾವುದೇ ತೊಂದರೆ ರೀತಿ ಆಗದ ರೀತಿ ನೋಡ್ಕೋಬೇಕು ಅಂತ ಹೇಳಿ. ಬಟ್ ಮಿತವ್ಯಯ ಮಾಡಬೇಕಾದದ್ದು ಕೂಡ ಪ್ರತಿಯೊಬ್ಬರ ಕರ್ತವ್ಯ ಇದೆ. ಎಲ್ಲ ಅವರು ಕೂಡ ದಿ ಪಬ್ಲಿಕ್ ಶುಡ್ ಆಲ್ಸೋ ಕೋಆಪರೇಟ್ ಅಲ್ವಾ. ಈಗ ನೀರನ್ನು ದುರುಪಯೋಗ ಮಾಡಬಾರ್ದು. ಅದಕ್ಕೆ ನಾನೇನು ಹೇಳಿರೋದು, ಕುಡಿಯೋ ನೀರನ್ನು ಕಾರ್ ತೊಳೆಯಕ್ಕೆ ಉಪಯೋಗಿಸೋದು, ಪಾರ್ಕ್ಗೆ ಉಪಯೋಗಿಸೋದು, ಇದಕ್ಕೆ ಎಂಥದ್ದು ಗಾರ್ಡನ್ಗಳಿಗೆ ಉಪಯೋಗಿಸೋದು, ಟೆರೇಸ್ ಮೇಲೆ ಇರೋ ಗಾರ್ಡನ್ಗಳಿಗೆ ಉಪಯೋಗಿಸೋದು, ಇವೆಲ್ಲ ಮಾಡಬಾರ್ದು. ಅದಕ್ಕೆ ಟಾಸ್ಕ್ ಫೋರ್ಸ್ಗಳು ಹೆಚ್ಚು ಮಾಡಿ ಅಂತ ಹೇಳಿರೋದು. ಆಮೇಲೆ ಕಡ್ಡಾಯವಾಗಿ ಇನ್ಮೇಲೆ ಇದನ್ನ ಎಂಥದ್ದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಲೇಬೇಕು, ಅದರ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿ. ಅದಕ್ಕೆ ಚರಂಡಿಗಳಿಗೆ ನೀರು ಬಿಡಬಾರ್ದು. ಅನಗತ್ಯವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಆಗದಿರ್ತಕ್ಕಂಥವು ಏನು ಮಾಡೋಕ್ಕಾಗಲ್ಲ. ತಡೆಗಟ್ಟಲಿಕ್ಕೆ ಸಾಧ್ಯ ಆಗಂತದನ್ನ ತಡೆಗಟ್ಟಬೇಕು. STPನ ಈಗ ಅಪಾರ್ಟ್ಮೆಂಟ್ಗಳಿರುವಂತ STP ನೀರನ್ನ ಅಳವಡಿಸ್ಕೋಬೇಕು, ಆ ನೀರನ್ನ ರೀಯೂಸ್ ಮಾಡಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ ಇದೆ. ಆದ್ರೆ ಬಹುತೇಕ ಅಪಾರ್ಟ್ಮೆಂಟ್ ಅದಕ್ಕೆ ಅವ್ರ ಮೇಲೆ ಟಾಸ್ಕ್ ಫೋರ್ಸ್ಗಳು ಜಾಸ್ತಿ ಮಾಡಿ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿ. ಸರ್, ಈಗ ಖಾಸಗಿ ಟ್ಯಾಂಕರ್ಗಳಿಗೆ ದರ ನಿಗದಿ ಮಾಡಲಾಗಿದೆ, ಹಾಗಿದ್ರೂ ಕೂಡ ಅದರ ಮೇಲೆ ನಿಯಂತ್ರಣ ಇಲ್ಲ ಸರ್. ಇಲ್ಲ, ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಮುಲಾಜಿಲ್ದೇನೆ ಅಂತವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದೆ. ಥ್ಯಾಂಕ್ ಯು. ಇವತ್ತು ಶಿವಮೊಗ್ಗಕ್ಕೆ ಮೋದಿ ಬಂದಿದ್ದಾರೆ. ಕಳೆದ ವಾರ ನೀವು ಬಂದಾಗ ಗುಲ್ಬರ್ಗ ಬಂದ ಪ್ರಶ್ನೆ ಕೇಳಿದ್ರಿ, ಅವರು ಯಾವುದೂ ಉತ್ತರ ಹೇಳಿಲ್ಲ. ಇವತ್ತು ಮತ್ತೊಮ್ಮೆ ಕರ್ನಾಟಕ ಬಂದಿದ್ದಾರೆ. ಮತ್ತು ನೀವು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರೆ ಮೋದಿ ಪ್ರಶ್ನೆ ದುಡ್ಡಿಲ್ಲ, ಭ್ರಷ್ಟಾಚಾರ ಸರ್ಕಾರ ಅಂತೆಲ್ಲ ವಾಗ್ದಾಳಿ ಮಾಡಿದ್ದಾರೆ. 40% ಯಾರ ಮೇಲೆ ಮಾಡಿದ್ದು? ಯಾರ ಮೇಲೆ ಮಾಡಿದ್ದಪ್ಪ? ನಾನಲ್ಲಯ್ಯ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಮಾಡಿದ್ದು. ಅದು ಮಾಡೋದು ನಾ ರಿಪೀಟ್ ಮಾಡಿದೆ ಅಷ್ಟೇ. ಅದಾಯ್ತಪ್ಪ. 40% ಯಾವ ಸರ್ಕಾರದ ಮೇಲೆ ಮಾಡಿದ್ದದು? ಬಿಜೆಪಿ ಸರ್ಕಾರ. ಇವ್ರಿಗೆ ಗೊತ್ತಿಲ್ವ ಅದು? ಅವ್ರು ಮಾಡ್ತಾ ಇರೋದು ಆರೋಪ, ಭ್ರಷ್ಟಾಚಾರದ ಆರೋಪ ಬಿಜೆಪಿ ಸರ್ಕಾರದ ಮೇಲೆ ತಾನೆ. ನಮ್ಮ ಮೇಲೆ ಏನಂತೆ ಮಾಡ್ತಾರೆ? ನಾನು ನೋಡಿ ಈಗ ಹೇಳಿದ್ದೀನಿ, ನನ್ನ ಮೇಲೆ ಮಾಡೋದಿದ್ರೆ ಪ್ಲೀಸ್ ಗೋ ಟು ನಾಗಮೋಹನ್ ದಾಸ್ ಕಮಿಷನ್. ಈಗಲೂ ಹೋಗಿ ಕೊಡಿ.
ಯಾರ ಮೇಲಾರು ಮಾಡಿ, ಸರ್ಕಾರದ ಮೇಲೆ ಮಾಡಿ, ನನ್ನ ಮೇಲೆ ಮಾಡಿ, ಮಂತ್ರಿಗಳ ಮೇಲೆ ಮಾಡಿ ಕೊಟ್ರಿ. ನೀವು ಮಾಡಿದ್ರ? ಕಮಿಷನ್ ಮಾಡಿದಿರಿ ನೀವು? ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕಮಿಷನ್ ಮಾಡಿ ಎಂಕ್ವೈರಿ ಮಾಡಿಸಿ ಅಂತಂದ್ರು ಮಾಡಿದ್ರ? ಇವ್ರೇನು ಹೇಳೋದು ನಮಗೆ? ನರೇಂದ್ರ ಮೋದಿಯವರು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ಲೂಟಿ ಹೊಡೆದಿರೋರು ಅವರು. ನರೇಂದ್ರ ಮೋದಿಯವರು ಸುಳ್ಳುಗಳು ಬಹಳ ಹೇಳ್ತಾರಪ್ಪ, ಸುಳ್ಳು ಜಾಸ್ತಿ ಹೇಳೋದು ಅವ್ರ ಭಾಷಣದಲ್ಲಿ. ನಾಗಮೋಹನ್ ದಾಸ್ ಕಮಿಟಿಗೆ ಡೆಡ್ಲೈನ್ ಏನು ಫಿಕ್ಸ್ ಮಾಡಿ ಸರ್? ನಾಗಮೋಹನ್ ದಾಸ್ ಕಮಿಟಿಗೆ ಡೆಡ್ಲೈನ್ ಏನು ಫಿಕ್ಸ್ ಮಾಡಿ? ಇಲ್ಲ, ಫಿಕ್ಸ್ ಮಾಡಿದೀವಿ. ಎಷ್ಟು ತಿಂಗಳು? 6 ತಿಂಗಳು ಮಾಡಿದೀವಿ ಸರ್. ಅವ್ರು ಇನ್ನೊಂದು ಆರೋಪ ಮಾಡಿದ್ರು ಸರ್ ಭಾಷಣದಲ್ಲಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕರ್ನಾಟಕದಲ್ಲಿ, ಕಲಬುರಗಿ ಭಾಷಣದಲ್ಲಿ. ಈಗ ಎಲ್ಲಿ ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಸುಮ್ಮನೆ ಜನರಲ್ ಆಗಿ ಆರೋಪ ಮಾಡೋದು ಬೇರೆ. ಕಾನೂನು ಸುವ್ಯವಸ್ಥೆ ಎಲ್ಲ ಹದಗೆಟ್ಟಿದೆ? ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದ್ರಿಂದಲೇ ಈ ರಾಜ್ಯದ ಜನ ನೆಮ್ಮದಿಯಿಂದ ಇರೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.